ಹಾಯ್ ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಇಂದು ಬೆಳವಣಿಗೆ ಇಲ್ಲದವರಾಗಿ ನೀವಿದ್ದೀರಾ. ನಿಮ್ಮ ಜೀವನದಲ್ಲಿ ಅಂದ್ಕೊಳ್ತಾ ಇದ್ದೀರಾ, ನಾವು ಏನು ಬೆಳಿಲಿಕ್ಕಾಗೋದಿಲ್ಲ, ನಾವು ಸಹ ಲೋಕದಲ್ಲಿ ಯಾರ್ಯಾರು ಹೇಗೆಗೋ ಬೆಳ್ಕೊಂಡಿದ್ದಾರೆ, ನಮ್ಮ ಜೀವನದಲ್ಲಿ ಆ ರೀತಿಯಲ್ಲಿ ಅಭಿವೃದ್ಧಿ, ಯಾವ ರೀತಿಯಲ್ಲಿ ನಮ್ಮ ಬೆಳವಣಿಗೆ ಇರೋದಿಲ್ಲ ಅಂಥೇಳಿ ಏನಾದರೂ ಅಂದ್ಕೊಳ್ತಾ ಇದ್ದೀರಾ? ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ನಮ್ಮ ಜೀವನದಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಮಾನವನು ಸಣ್ಣ ಕಣದಿಂದ ಪ್ರಾರಂಭಿಸಿ ಅವನು ಒಂದು ಎತ್ತರ ತನಕ ಅವನು ಬೆಳೀತಾನೆ. ದೇಹದಲ್ಲಿ ಬೆಳವಣಿಗೆ, ವಯಸ್ಸಿನಲ್ಲಿ ಬೆಳವಣಿಗೆ, ಬುದ್ಧಿಯಲ್ಲಿ ಬೆಳವಣಿಗೆ, ಅನುಭವದಲ್ಲಿ ಬೆಳವಣಿಗೆ, ಆಶೀರ್ವಾದದಲ್ಲಿ ಬೆಳವಣಿಗೆ, ಕುಟುಂಬದಲ್ಲಿ ಬೆಳವಣಿಗೆ, ಊರುಗಳಲ್ಲಿ ಬೆಳವಣಿಗೆ. ಈ ರೀತಿಯಲ್ಲಿ ಬೆಳವಣಿಗೆ ಅನ್ನುವಂಥದ್ದು ದೇವರ ಒಂದು ನಿಯಮ ಆಗಿದೆ. ಬೆಳೆಯಲೇಬೇಕು. ಅಂದರೆ ಬೆಳವಣಿಗೆ ಅನ್ನುವಂಥದ್ದು ದೇವರ ನಿಯಮ ಆಗಿರೋದ್ರಿಂದ ಬೆಳೀಲೇಬೇಕು. ಜಾಗ್ರತೆ ಕೇಳಿಸ್ಕೊಳ್ರಿ ಪ್ರಿಯ ದೇವ ಮಗುವೆ. ಬೆಳವಣಿಗೆ ಅನ್ನುವಂಥದ್ದು ದೇವರೇ ನಮ್ಮ ಜೀವನದಲ್ಲಿ ಇಟ್ಬಿಟ್ಟಿದ್ದಾರೆ. ನಾವು ಬೆಳೀಲೇಬೇಕು. ಎಲ್ಲ ಕ್ಷೇತ್ರದಲ್ಲಿ ನಾವು ಬೆಳಿಬೇಕು. ಮಾನಸಿಕವಾಗಿ, ಶಾರೀರಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ನಾವು ಬೆಳೆಯುವುದು ಅನ್ನೋದು ಬಹಳ ಪ್ರಾಮುಖ್ಯ. ನಾನು ಬೆಳೆಯೋಲ್ಲ, ಇದ್ದ ಹಾಗೆ ಇರ್ತೇನೆ ಅಂತ ಹೇಳಿದ್ರೆ ಅದರ ಅರ್ಥ ನಾವೇ ಒಪ್ಪೋದಿಲ್ಲ. ನಮ್ಮ ಸ್ನೇಹಿತನೋ, ನಮ್ಮ ಅಕ್ಕನೋ, ತಂಗಿನೋ, ನಮ್ಮ ಮಕ್ಕಳೋ, ನಮ್ಮ ತಂದೆ ತಾಯಿಗಳೋ ಅವ್ರು ಯಾರೋ ಇರ್ತಾರಂತ ಇಟ್ಕೊಳ್ಳೋಣ, ಅವರಲ್ಲಿ ಬೆಳವಣಿಗೆ ಏನು ಕಾಣಲಿಲ್ಲ ಅಂತೇಳಿ ಅಂದ್ಕೊಳ್ಳೋದಾದ್ರೆ ಆ ಬೆಳವಣಿಗೆ ಇಲ್ಲದೆ ಇದ್ದಾಗ ನಾವು ಅದನ್ನು ಒಪ್ತೇವ? ನಾವು ಅದನ್ನು ಒಪ್ಪಲ್ಲ. ಯಾಕಂದ್ರೆ ನಮ್ಗದು ಇಷ್ಟ ಆಗುದಿಲ್ಲ. ಹಾಗಾಗಿ ಪ್ರಿಯ ದೇವ ಮಗುವೆ, ಬೆಳವಣಿಗೆ ಅನ್ನುವಂಥದ್ದು ದೇವರ ನಿಯಮ ಆಗಿದೆ. ಎಲ್ಲಿ ಬೆಳವಣಿಗೆ ಇರೋದಿಲ್ವೋ ಅದನ್ನು ನಾವು ಒಪ್ಪೋದಿಲ್ಲ, ಅದನ್ನು ನಾವು ಇಷ್ಟಪಡೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಬೆಳವಣಿಗೆ ಅನ್ನೋದು ಬಹಳ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ನಾವು ಬೆಳೆಯಲೇಬೇಕು. ಯಾಕಂದ್ರೆ ಇದು ದೇವರ ನಿಯಮವಾಗಿದೆ. ನೋಡಿ, ಆದಿಕಾಂಡ ಪುಸ್ತಕಕ್ಕೆ ನಿಮ್ಮ ಬೈಬಲ್ನ ತಿರುಗಿಸ್ಬೇಕೆಂಬ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರೇನ್ ಮಾಡ್ತಾರೆ? ಎಲ್ಲವನ್ನ ಸೃಷ್ಟಿ ಮಾಡ್ತಾರೆ. ಎಲ್ಲವನ್ನ ಸೃಷ್ಟಿ ಮಾಡಿದ ತರುವಾಯ ಆದಿಕಾಂಡ 1ನೇ ಅಧ್ಯಾಯದ 26ನೇ ವಚನದ ನಂತರದಲ್ಲಿ ಮಾನವನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ 6ನೇ ದಿನದ ಕಡೆಯ ಸೃಷ್ಟಿ ಯಾವುದಪ್ಪ ಅಂತ ಹೇಳಿದ್ರೆ ಅದು ಮಾನವನಾಗಿರ್ತಾನೆ. ಮಾನವನ್ನ ದೇವರು ಸೃಷ್ಟಿ ಮಾಡಿ ಆದ್ಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 28ನೇ ವಚನದಲ್ಲಿ, ನೀವು ಬೆಳೆದು ಅಭಿವೃದ್ಧಿಯಾಗಿ ವಶಪಡಿಸಿಕೊಂಡು ದೊರೆತನ ಮಾಡ್ರಿ ಎಂಬುದಾಗಿ ಹೇಳಲ್ಪಟ್ಟದೆ. ಜಾಗ್ರತೆ ಕೇಳಿಸ್ಕೊಳ್ಳಿ. ಈಗ ಒಂದು ಕಡೆ ಲೋಕ ಇದೆ, ಇನ್ನೊಂದು ಕಡೆ ಆದಾಮ್ ಮತ್ತು ಹವ್ವಳಿದ್ದಾರೆ. ಇಬ್ಬರೇ ಇದ್ದಾರೆ. ಆ ಇಬ್ಬರು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲಾ ಜನಾಂಗಕ್ಕೆ ಅವರು ಛಾಯೆ ಆಗಿದ್ರು, ಅಥವಾ ಅವರು ಮುನ್ನುಡಿ ಆಗಿದ್ರು, ಅವರೊಬ್ಬ ಪ್ರಿಂಟ್ ಆಗಿದ್ರು. ಎಲ್ಲಾ ಲೋಕದಲ್ಲಿರುವಂಥ ಎಲ್ಲಾ ಜನರ ಮೂಲ ಆದಾಮ್ ಮತ್ತು ಹವ್ವಳಾಗಿದ್ರು. ಒಂದ್ ಕಡೆ ಮಾನವರು, ಇನ್ನೊಂದು ಕಡೆ ಸೃಷ್ಟಿ. ನೋಡುವಾಗ ಸೃಷ್ಟಿ ಎಷ್ಟು ದೊಡ್ಡದು. ಆ ಸೃಷ್ಟಿ ಏನಕ್ಕೋಸ್ಕರ ಸೃಷ್ಟಿಸಲ್ಪಡ್ತು? ನೀವು ಅಂದ್ಕೊಳ್ತೀರಾ ಆ ಸೃಷ್ಟಿ ದೇವದೂತರಿಗಾಗಿ ಸೃಷ್ಟಿಸಲ್ಪಟ್ಟಿರ್ಬೋದು ಅಂತೇಳಿ. ನೀವು ಅಂದ್ಕೊಳ್ತೀರಾ ಈ ಸೃಷ್ಟಿ ಪರಲೋಕಕ್ಕೋಸ್ಕರ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ. ನೀವು ಅಂದ್ಕೊಳ್ತೀರಾ ಈ ಸೃಷ್ಟಿ ದೇವರಿಗಾಗಿ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ. ನೋಡಿ, ನರಕ ನಿರ್ದಿಷ್ಟವಾಗಿ ಸೈತಾನ್ಗೋಸ್ಕರ ಸೃಷ್ಟಿಸಲ್ಪಟ್ಟಿದೆ. ನೋಡಿ, ಪರಲೋಕ ಅನ್ನುವಂಥದ್ದು ನಿರ್ದಿಷ್ಟವಾಗಿ ದೇವರಿಗೋಸ್ಕರ ಮಾಡಲ್ಪಟ್ಟದೆ. ಭೂಲೋಕ ಅನ್ನೋದು ನಿರ್ದಿಷ್ಟವಾಗಿ ಮಾನವನಿಗಾಗಿ ಮಾಡಲ್ಪಟ್ಟದೆ. ಮಾನವನಿಗಾಗಿ. ಇಷ್ಟು ದೊಡ್ಡ ಲೋಕ, ಇಷ್ಟು ದೊಡ್ಡ ಸೃಷ್ಟಿ ಪೂರ್ತಿ ಮಾನವನ ಉಪಯೋಗಕ್ಕಾಗಿ, ಮಾನವನಿಗಾಗಿ ಅದು ಸೃಷ್ಟಿಸಲ್ಪಟ್ಟದೆ. ಇಷ್ಟು ದೊಡ್ಡ ಸೃಷ್ಟಿ ಮಾನವನಿಗಾಗಿ ಸೃಷ್ಟಿಸಲ್ಪಟ್ಟಾಗ ಮಾನವನಿರೋದು ಇಷ್ಟು, ಆ ಮಾನವನಿಗಾಗಿ ಇಷ್ಟು ದೊಡ್ಡ ಸೃಷ್ಟಿನ. ಹಾಗಾದ್ರೆ ಇಷ್ಟಿರುವಂತ ಮಾನವನಿಗಾಗಿ ಇಷ್ಟು ದೊಡ್ಡ ಲೋಕನ, ಇಷ್ಟಿರುವಂತ ಮಾನವನಿಗಾಗಿ ಇಷ್ಟು ದೊಡ್ಡ ಲೋಕವನ್ನು ಸೃಷ್ಟಿಸಿದ್ದಾದ್ರೆ ಇಷ್ಟು ದೊಡ್ಡ ಲೋಕವನ್ನ ಆಳುವುದಕ್ಕಾಗಿ ಮಾನವನು ಎಷ್ಟು ದೊಡ್ಡವನಾಗಬೇಕು? ಒಂದ್ಸಾರಿ ಆಲೋಚನೆ ಮಾಡ್ರಿ. ಇಷ್ಟು ಚಿಕ್ಕ ಮಾನವನಿಗೆ
ಇಷ್ಟು ದೊಡ್ಡ ಲೋಕ ಕೊಟ್ಟಿದ್ದಾದ್ರೆ ಅಷ್ಟು ದೊಡ್ಡ ಲೋಕ ಆಳುವುದಕ್ಕಾಗಿ ಮನುಷ್ಯನು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಬೇಕು ಒಂದ್ಸಾರಿ ನೀವು ಆಲೋಚನೆ ಮಾಡಿಕೊಡ್ರಿ. ಪ್ರಿಯ ದೇವ ಮಗುವೆ, ದೇವರು ಸೃಷ್ಟಿ ಮಾಡುವಾಗಲೇ ನಮ್ಮನ್ನು ಸಾಧಾರಣವಾಗಿ ಸೃಷ್ಟಿ ಮಾಡಲಿಲ್ಲ, ವಿಶೇಷವಾದವರಾಗಿ ನಮ್ಮನ್ನ ದೇವರು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ನಮ್ಮಲ್ಲಿ ಬೆಳವಣಿಗೆ ಅನ್ನೋದು ಬಹಳ ಪ್ರಾಮುಖ್ಯ. ಇಂದು ನಾವು ಹೇಗಿದ್ದೀವಿ ಅಂತೇಳಿ ಒಂದ್ಸಾರಿ ಚೆಕ್ ಮಾಡಿಕೊಡ್ರಿ. ಆದ್ರೆ ದೇವರು ಸೃಷ್ಟಿ ಮಾಡುವಾಗ ಮಾತ್ರ ನಾವು ಬೆಳೆದು ಲೋಕವನ್ನು ಆಳುವವರಾಗಿರಬೇಕು. ಎಲ್ಲದರ ಮೇಲೆ ದೊರೆತನ ಮಾಡ್ಬೇಕಂತೇಳಿ ಲೋಕದಲ್ಲಿ ಹುಟ್ಟುವ ಪ್ರತಿ ಮಾನವನನ್ನ ದೇವರು ಹಾಗೆ ಸೃಷ್ಟಿ ಮಾಡಿದ್ದಾನೆ. ಹೇಗೆ ಪರಲೋಕದಲ್ಲಿ ದೇವರ ಆಜ್ಞೆಯ ಮೇರೆಗೆ ಎಲ್ಲವೂ ನಡೆಯುತ್ತದೋ, ಭೂಲೋಕದಲ್ಲಿ ಮಾನವನ ಆಜ್ಞೆಯ ಮೇರೆಗೆ ಎಲ್ಲವೂ ನಡೀಬೇಕಂತೇಳಿ ದೇವರು ನೇಮಿಸಿದ. ಹೇಗೆ ಪರಲೋಕದಲ್ಲಿ ದೇವರು ಸ್ವಾಚಿತ್ತವುಳ್ಳವನಾಗಿದ್ದಾನೋ, ಭೂಲೋಕದಲ್ಲಿ ಮಾನವನು ಸ್ವಾಚಿತ್ತವುಳ್ಳವನಾಗಿರ್ಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಿದ. ಹಾಗಾದ್ರೆ ದೇವರ ಮನಸ್ಸಲ್ಲಿ ನಿನ್ನ ಬೆಳವಣಿಗೆ ಇದೆಯಾ ಅಥವಾ ಬೆಳಿಬಾರ್ದು ಅನ್ನೋದಿದೆಯಾ? ಬೆಳಿಬೇಕು ಅನ್ನೋದಿದೆ. ನಮ್ಮಲ್ಲಿ ನಾವು ಪ್ರತಿಯೊಬ್ಬರು ಸಹ ಬೆಳಿಬೇಕು. ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ನಾವು ಬೆಳಿಬೇಕು. ಪ್ರಿಯ ದೇವ ಮಕ್ಕಳೇ, ನಾವು ಬೆಳಿಬೇಕು. ಹಾಗಾದ್ರೆ ಇಂಥ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದೇ ನಾವು ಬೆಳಿಬೇಕು ಅನ್ನೋದಾದ್ರೆ, ನಾವು ಬೆಳೆದೇ ಇಲ್ಲ ಅಂದ್ರೆ ಇವತ್ತು ನಾವು ಹೇಗ್ ಬೇಕಾದ್ರೂ ಬೆಳಿಬೋದ ದೇವರನ್ನ ಇಟ್ಕೊಂಡು. ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ, ಈ ದೇವರು ನಮ್ಮನ್ನ ಬೆಳಿಬೇಕೇ ಎಂಬುದಾಗಿ ಸೃಷ್ಟಿ ಮಾಡಿದ್ದಾದ್ರೆ, ನಾವು ಬೆಳೆಯದೆ ಹೋಗಿದ್ರೆ ಆ ದೇವರನ್ನ ಹಿಡ್ಕೊಂಡು ನಾವು ಎಷ್ಟರ ಮಟ್ಟಕ್ಕೆ ಬೇಕಾದರೂ ನಾವು ಬೆಳಿಬಹುದು. ಯಾಕಂತ ಹೇಳಿದ್ರೆ ದೇವರು ನಮ್ಮನ್ನ ಬೆಳೆಸುವ ದೇವರಾಗಿದ್ದಾನೆ. ದೇವರು ನಮ್ಮನ್ನ ಎಲ್ಲಾ ಕ್ಷೇತ್ರದಲ್ಲಿ, ಆಶೀರ್ವಾದದಲ್ಲಿ, ಅಭಿವೃದ್ಧಿಯಲ್ಲಿ, ಆರೋಗ್ಯದಲ್ಲಿ, ಮಾನಸಿಕವಾಗಿ ಎಲ್ಲಾ ರೀತಿಯ ಸ್ವಸ್ಥತೆಯಲ್ಲಿ ನಾವು ಅಭಿವೃದ್ಧಿ ಆಗ್ಬೇಕೆಂಬುದಾಗಿ ದೇವರು ನಮ್ಮನ್ನ ಬೆಳೆಸುವವನಾಗಿದ್ದಾನೆ. ಎಲ್ಲ ಕ್ಷೇತ್ರದಲ್ಲಿ ದೇವರು ನಮ್ಮನ್ನ ಬೆಳೆಸ್ತಾನೆ. ಎಲ್ಲಾ ಕ್ಷೇತ್ರದಲ್ಲಿ ದೇವರು ನಮ್ಮನ್ನ ಬೆಳೆಸ್ತಾನೆ. ಬೈಬಲ್ ಅಲ್ಲಿ ಕೆಲವು ಜನರು ದೇವರಲ್ಲಿ ಬೆಳೆದಂತ ಕೆಲವು ವಿಧಗಳನ್ನ ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡ್ತೇನೆ. ಮೊದಲನೇದಾಗಿ ಬರೋದು ನೋಹ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ನೋಹನು ಭೂಲೋಕದಲ್ಲಿಯೇ ನಂಬರ್ 1 ನೀತಿವಂತನಾಗಿದ್ದ. ದೇವರು ಕೊಡುವಂತ ನೀತಿಯನ್ನು ಇಟ್ಕೊಂಡು ಅವನು ನಂಬರ್ 1 ನೀತಿವಂತನಾಗಿದ್ದ. ಅಂದ್ರೆ ಅವತ್ತಿನ ಕಾಲದಲ್ಲಿ ಕೆಲವು ಸಂಶೋಧಕರು ಹೀಗೆ ಹೇಳ್ತಾರೆ, 150 ಕೋಟಿ ಜನರಿದ್ರು ನೋಹನ ಕಾಲದಲ್ಲಿ ಎಂಬುದಾಗಿ. ಆ 150 ಕೋಟಿ ಜನರಲ್ಲಿ ನೋಹನ್ ಅನ್ನುವಂತನು ಮಹಾನ್ ನೀತಿವಂತನಾಗಿದ್ದ. ಅಂದ್ರೆ ಅವನ ಬೆಳವಣಿಗೆ ಯಾವ ಮಟ್ಟಕ್ಕಿತ್ತು ನೀತಿಯಲ್ಲಿ ಒಂದ್ಸಾರಿ ಆಲೋಚನೆ ಮಾಡ್ರಿ. ನೋಹನ್ಗೆ ಹೆಂಡತಿ ಇದ್ರು, ನೋಹನ್ಗೆ 3 ಜನ ಮಕ್ಕಳು, 3 ಜನ ಸೊಸೆಂದ್ರಿದ್ರು. ಆದ್ರೂ ಸಹ ಈ 8 ಜನರಲ್ಲಿ ನಂಬರ್ 1 ಯಾರಿದ್ರಂದ್ರೆ ನೋಹನೇ ಇದ್ದ. ಆ ತರುವಾಯ ನಾವು ಮೋಶೆ ಕುರಿತಾಗಿ ನೋಡೋದಾದ್ರೆ, ಮೋಶೆ ಕುರಿತು ದೇವರು ಹೇಳ್ತಾರೆ, ಲೋಕದಲ್ಲಿಯೇ ನಂಬರ್ 1 ಸಾತ್ವಿಕತ್ವ ಉಳ್ಳವನು ಅಥವಾ ಸಾತ್ವಿಕನು ಎಂಬುದಾಗಿ ನಾವು ನೋಡ್ತೇವೆ. ಮೋಶೆ ಲೋಕದಲ್ಲಿಯೇ ನಂಬರ್ 1 ಸಾತ್ವಿಕನಾಗಿದ್ನು ಅಂತೇಳಿ ಬೈಬಲ್ ಹೇಳೋದು ನಾವು ನೋಡ್ತೇವೆ. ಹಾಗೆ ನಾವು ಸ್ವಲ್ಪ ಯೆಹೋಶುವನ ಗ್ರಂಥಕ್ಕೆ ಹೋಗೋದಾದ್ರೆ, ಯೆಹೋಶುವನು ನಂಬರ್ 1 ಪ್ರಾರ್ಥನೆ ಮಾಡ್ತಾನೆ. ಯೆಹೋಶುವನು ಲೋಕದಲ್ಲಿಯೇ ನಂಬರ್ 1 ಪ್ರಾರ್ಥನೆ ಮಾಡ್ತಾನೆ. ಏನ್ ಮಾಡ್ತಾನೆ? ಸೂರ್ಯ ಚಂದ್ರರನ್ನ ನಿಲ್ಲಿಸ್ತಾನೆ. ಸೂರ್ಯ ಚಂದ್ರನ್ ನಿಲ್ಲಿಸ್ತಾನೆ ಅಂತ ಹೇಳಿದ ಮೇಲೆ ಅಂದು ಒಂದು ಮಾತು ಹೇಳ್ತದೆ, ದೇವರು ಯೆಹೋಶುವನ ಮಾತನ್ನ ಕೇಳಿದ ಹಾಗೆ ಹಿಂದೆಯೂ ಕೇಳಿರಲಿಲ್ಲ, ಮುಂದೆನೂ ಕೇಳೋದಿಲ್ಲ. ಅಷ್ಟು ದೊಡ್ಡ ಪ್ರಾರ್ಥನೆ ಯೆಹೋಶುವನು ಮಾಡಿದ್ನು. ಆ ನಂತರದಲ್ಲಿ ನಾವು ಸ್ವಲ್ಪ ಮುಂದೆ ಹೋಗೋದಾದ್ರೆ ನಾವಲ್ಲಿ ನೋಡ್ತೀವಿ, ಸಾಲೊಮೋನನ ಬಗ್ಗೆ ನೋಡ್ತೀವಿ. ಸಾಲೊಮೋನ್ ಏನಾಗಿದ್ನಪ್ಪ ಅಂದ್ರೆ ಲೋಕದಲ್ಲಿಯೇ ನಂಬರ್ 1 ಜ್ಞಾನಿಯಾಗಿದ್ದ. ಲೋಕದಲ್ಲಿಯೇ ನಂಬರ್ 1 ಜ್ಞಾನಿ ಆಗಿದ್ದ. ನೋಡ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ, ಸಾಲೊಮೋನನು ಲೋಕದಲ್ಲಿಯೇ ನಂಬರ್ 1 ಜ್ಞಾನಿ ಆಗಿದ್ದ. ನಾವು ಹಾಗೆ ಸ್ವಲ್ಪ ಮುಂದೆ ಹೋಗೋದಾದ್ರೆ ಯೋಬನ ಗ್ರಂಥದಲ್ಲ ನೋಡೋದಾದ್ರೆ, ಯೋಬನು ಮೂಢಾಣದವರಲ್ಲಿಯೇ ದೊಡ್ಡ ಶ್ರೀಮಂತನಾಗಿದ್ದ. ಸಾಲೊಮೋನನು ಜ್ಞಾನಿಯಾಗಿದ್ರೆ ಯೋಬನು ಶ್ರೀಮಂತನಾಗಿದ್ದ. ಮೂಢಾಣದವನು ಅನ್ನುವಾಗ ನನ್ನ ಪ್ರಕಾರ ಅವತ್ತಿನ ಕಾಲದಲ್ಲಿ ಯೋಬನು ನಂಬರ್ 1 ಶ್ರೀಮಂತ ಲೋಕದಲ್ಲಿಯೇ. ಯಾಕಂತ ಹೇಳಿದ್ರೆ ಅಂದು ಇದ್ದಂತ ಪ್ರಪಂಚ ಮೂಢಾಣದವರು ಅಷ್ಟೇ. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ಆ ನಂತರದಲ್ಲಿ ದಾನಿಯೇಲ್ ನಾವು ನೋಡ್ತೇವೆ. ದಾನಿಯೇಲನು ಲೋಕದಲ್ಲಿಯೇ ದೊಡ್ಡ ಅಧಿಕಾರಿ. ಹೇಗೆ ದೊಡ್ಡ ಅಧಿಕಾರಿ ನೋಡ್ರಿ, ಅಂದಿನ ಕಾಲದಲ್ಲಿ ಲೋಕವನ್ನು ಆಳ್ತಿದ್ದಂತ ಮಹಾರಾಜನ ಕೆಳಗೆ 3 ಅಧಿಕಾರಿಗಳಿರ್ತಾರೆ.
ಆ 3 ಅಧಿಕಾರಿಗಳಲ್ಲಿ ಇವನೇ ಪ್ರಥಮನಾಗಿರ್ತಾನೆ. ಅಂದ್ರೆ ಅವನ ಅಧಿಕಾರ ಅನ್ನುವಂಥದ್ದು ಭೂಲೋಕದಲ್ಲಿ ದೊಡ್ಡ ಅಧಿಕಾರ ಆಗಿರ್ತದೆ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ಳಿ. ಇವರೆಲ್ಲ ದೇವರಿಂದ ಬೆಳೆದಿದ್ದಾರೆ, ಇವರೆಲ್ಲರೂ ದೇವರಿಂದ ಬೆಳೆದಿದ್ದಾರೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಂಡ್ರಿ. ದೇವರು ಸೃಷ್ಟಿ ಮಾಡುವಾಗಲೇ ನಾವು ಬೆಳಿಬೇಕು, ಬೆಳೆಯುವಂತ ನಿಯಮವನ್ನು ನಮ್ಮೊಳಗಿಟ್ಟು, ನಮ್ಮ ದೇಹದಲ್ಲಿಟ್ಟು, ನಮ್ಮ ಮಿದುಳಲ್ಲಿಟ್ಟು, ನಮ್ಮ ಮನಸ್ಸಲ್ಲಿಟ್ಟು ಆತನ ಕಳಿಸ್ಬಿಟ್ಟಿದ್ದಾನೆ. ಒಂದು ವೇಳೆ ಬೆಳೆದಿಲ್ಲಪ್ಪ ಅಂತ ಹೇಳಿದ್ರೆ, ದೇವರನ್ನ ಇಟ್ಕೊಂಡು ಬೆಳೆದವರು ಬೈಬಲಲ್ಲಿ ಸಾವಿರಾರು ಗಟ್ಟಲೆ ನಮಗೆ ಸಿಗ್ತಾರೆ. ನಾವು ಬೆಳಿಬೇಕು ಪ್ರಿಯ ದೇವ ಮಕ್ಕಳೇ. ದೇವರನ್ನ ಇಟ್ಕೊಂಡು ಏನ್ ಬೇಕಾದ್ರೂ ನಾವು ಬೆಳಿಬಹುದು, ಎಷ್ಟು ಬೇಕಾದ್ರೂ ನಾವು ಬೆಳಿಬಹುದು. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಒಬ್ಬ ಮನುಷ್ಯನಿಗೆ ಹಣ ಇದ್ರೆ ಅವನ್ನ ಬೆಳೆಸ್ತದೆ, ಒಬ್ಬ ಮನುಷ್ಯನಿಗೆ ಆಸ್ತಿ ಇದ್ರೆ ಆ ಆಸ್ತಿ ಅವನ್ನ ಬೆಳೆಸ್ತದೆ. ನೋಡ್ರಿ, ಹಣ, ಆಸ್ತಿ, ಮನುಷ್ಯ ಬಲ, ಅಧಿಕಾರ ಇವೆಲ್ಲದಕ್ಕೂ ಸಹ ಲಿಮಿಟ್ ಇದೆ. ಆದ್ರೆ ದೇವರಿಗೆ ಲಿಮಿಟ್ ಇಲ್ಲ. ಆ ಅಪರಿಮಿತನಾದ ದೇವರು, ಅಪರಿಮಿತನಾದಂಥ ದೇವರು, ಅಪರಿಮಿತವಾದಂಥ ಬಲ ಹೊಂದಿದಂಥ ದೇವರು ನಮ್ಮನ್ನ ಎಷ್ಟರ ಮಟ್ಟಕ್ಕೆ ಬೇಕಾದರೂ ನಮ್ಮನ್ನ ಬೆಳೆಸ್ತಾನೆ. ನಾವು ಹೇಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾನೆ ಗೊತ್ತಾ? ಇಂದು ನಾವು ಹೇಗೆ ಹೋಯ್ದು ಬಿಡ್ರಿ, ಬಟ್ ದೇವ್ರು ಹೇಗಿರ್ಬೇಕಂತ ಬಯಸ್ತಾನೆ ಗೊತ್ತಾ? ನಾವ್ಯಾವತ್ತು ಬೆಳೆದವರಾಗಿರ್ಬೇಕೆಂಬುದಾಗಿ ಬಯಸ್ತಾನೆ. ನಾವೆಲ್ಲರೂ ಬೆಳೆಯುವವರಾಗಿರ್ಬೇಕೆಂಬುದಾಗಿ ಬಯಸ್ತಾನೆ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಫಿಲಿಪ್ಪಿ ಪತ್ರಿಕೆ ಒಳಗೆ ಹೀಗೆ ಹೇಳಲ್ಪಟ್ಟದೆ, ಯೇಸು ಕ್ರಿಸ್ತನು ದಾಸನ ರೂಪವನ್ನು ಧರಿಸ್ಕೊಂಡು ಬಂದು ನಮಗೋಸ್ಕರವಾಗಿ ಆತನೇನ್ ಮಾಡ್ದ? ದಾಸನಾಗಿ ಭೂಲೋಕಕ್ಕೆ ಬಂದ. ಜಾಗ್ರತೆ ಕೇಳಿಸ್ಕೊಡ್ರಿ. ನಾವು ಇನ್ನೊಬ್ಬರಿಗೆ ವಿಧೇಯರಾಗಿರ್ಬೇಕೆ ಹೊರತು ಇನ್ನೊಬ್ಬರಿಗೆ ದಾಸರಾಗಿರಬಾರ್ದು. ದಾಸತ್ವಕ್ಕೂ ವಿಧೇಯತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ದಾಸತ್ವ ಇರುವವನಿಗೆ ಬೇರೆ ಯಾವುದರಲ್ಲಿ ಸ್ವತಂತ್ರ ಇರೋದಿಲ್ಲ. ವಿಧೇಯತೆ ಉಳ್ಳವನಿಗೆ ಎಲ್ಲಾದ್ರಲ್ಲೂ ಸ್ವತಂತ್ರ ಇರ್ತದೆ. ಹೇಗೆ ಅನ್ಕೊಳ್ತೀರಾ? ದಾಸತ್ವ ಇರುವವನಿಗೆ ಸ್ವಂತ ಮನೆ ಇರೋದಿಲ್ಲ, ಸ್ವಂತ ಯಾವುದೂ ಇರೋದಿಲ್ಲ, ಸ್ವಂತ ಊಟ, ಸ್ವಂತ ಬಟ್ಟೆ ಯಾವ್ದು ಇರೋದಿಲ್ಲ. ಯಜಮಾನ ಏನ್ ಕೊಡ್ತಾನೋ ಅಷ್ಟೇ. ಆದ್ರೆ ವಿಧೇಯತ್ವಕ್ಕೆ ಹೇಗಿದೆಯಪ್ಪ ಅಂದ್ರೆ ಆಶೀರ್ವಾದ ಇದೆ. ವಿಧೇಯತೆ ಯಾರಿಗಿರ್ತದೋ ಅವ್ರನ್ನ ದೇವ್ರ ಮೇಲೆತ್ತನಂತೆ. ಹಾಗಾದ್ರೆ ದೇವರೇ ವಿಧೇಯತ್ವಕ್ಕೆ ಮೇಲೆತ್ತುವಾಗ ನಾನು ವಿಧೇಯನಾಗಿದ್ದೆ, ನಾನು ಧೀರನಾಗಿದ್ದೇನೆ ಅಂತೇಳಿ ಎಲ್ಲಿ ಕೂತಿದ್ದೇವೆ ನಾವಿವತ್ತು? ಎಲ್ಲಿ ನಾವು ಕೂತಿದ್ದೇವೆ ಪ್ರಿಯ ದೇವ ಮಕ್ಕಳೇ? ನಾನು ಇದೇ ಬೋಧನೆ ಒಳಗೆ ಬೆಳೆದು ಎದ್ದು ಬಂದವನು. ಯಾವ ಬೋಧನೆ? ನಮ್ಮ ಜೀವನದೊಳಗೆ ಏನೂ ಇರಬಾರ್ದು, ನಾವು ದರಿದ್ರದಲ್ಲಿರುವಂಥದ್ದೇ ಒಂದು ಆಶೀರ್ವಾದ, ನಾವು ಹೀಗಿರೋದೇ ಒಂದು ಆಶೀರ್ವಾದ, ನಮ್ಗೆ ಅದು ಬೇಡ, ಇದು ಬೇಡ, ಹೀಗಿರೋದು ಬೇಡ, ಹಾಗಿರೋದು ಬೇಡ ಅಂತೇಳಿ. ಅಂದ್ರೆ ಲೋಕದ ಹಾಗಿರ್ಬೇಕಂತ ನಾನು ಹೇಳ್ತಾ ಇಲ್ಲ. ನಮ್ಮ ಬೆಳವಣಿಗೆ ಬಗ್ಗೆ ನಾನು ಮಾತಾಡ್ತೇನೆ. ನಾನು ಮನೆ ಚೆನ್ನಾಗಿರ್ಬೇಕು, ನಾವು ಕರ್ತನಲ್ಲಿ ಬೆಳಿಬೇಕು, ನಾವು ಕರ್ತನಲ್ಲಿ ಉನ್ನತಕ್ಕೆ ಹೋಗ್ಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ನಾನು ಹೇಳ್ತೇನೆ, ಆ ವಿಷಯ ಬಹಳ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೆ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ವಿಧೇಯತೆ ಉಳ್ಳವನ್ನ ದೇವರೇ ಎತ್ತತಾನಂತಾಗ ನಮ್ಮನ್ನ ದೇವರು ವಿಧೇಯತೆಯಲ್ಲಿ ಎತ್ತಲಿಲ್ಲ ಅಂದ್ರೆ ನಾವು ದಾಸತ್ವದಲ್ಲಿ ಇದ್ದೇವೆ ಅಂತ ಅರ್ಥ. ದಾಸನನ್ನ ಯಾರು ಎತ್ತೋದಿಲ್ಲ, ದಾಸನಿಗೆ ಎಂದಿಗೂ ಸಹ ಪ್ರಮೋಟ್ ಸಿಗೋದಿಲ್ಲ. ಕೆಲಸದಲ್ಲಿ ಪ್ರಮೋಟ್ ಸಿಗ್ತದೆ, ಕೆಲಸದಲ್ಲಿ ಪ್ರಮೋಷನ್ ಸಿಗ್ತದೆ, ಬಟ್ ಆರ್ಥಿಕತೆಯಲ್ಲಿ, ಆಶೀರ್ವಾದದಲ್ಲಿ ಪ್ರಮೋಷನ್ ಸಿಗೋದಿಲ್ಲ. ಹಾಗಾಗಿ ಪ್ರಿಯ ದೇವ ಮಗುವೆ, ನಾವು ಬೆಳೆಯಬೇಕು. ದೇವರನ್ನ ಪಡ್ಕೊಂಡು ದೇವರಿಂದ ನಾವು ಬೆಳೆಯಬೇಕು. ಒಬ್ಬ ಶ್ರೀಮಂತನಿಗೆ ಅವನ ಮಕ್ಕಳಿದ್ರೆ ಆ ಶ್ರೀಮಂತನು ತನ್ನ ಶ್ರೀಮಂತಿಕೆಯನ್ನು ಉಪಯೋಗಿಸಿ ತನ್ನ ಮಕ್ಕಳು ಹೇಗೆಲ್ಲ ಬೆಳಿಬೇಕು ಆ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ. ಒಬ್ಬ ಅಧಿಕಾರಿಗೆ ತನ್ನ ಮಕ್ಕಳಿರೋದಾದ್ರೆ ತನ್ನ ಅಧಿಕಾರವನ್ನು ಉಪಯೋಗಿಸಿ ತನ್ನ ಮಕ್ಕಳು ಬೆಳೆಯೋದಕ್ಕೋಸ್ಕರ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ. ಹಾಗಾದ್ರೆ ನಮ್ಮೊಟ್ಟಿಗಿರುವಂತ ದೇವರು ಶ್ರೀಮಂತನೋ, ನಮ್ಮೊಟ್ಟಿಗಿರುವಂತ ದೇವರು ಒಬ್ಬ ಅಧಿಕಾರಿಯೋ? ನಮ್ಮೊಟ್ಟಿಗಿರುವಂತವನು ಸರ್ವಶಕ್ತನಾದ ದೇವರು. ಆತನು ನಮ್ಮನ್ನು ಎಷ್ಟು ಬೇಕಾದ್ರೂ ಬೆಳೆಸಲಿಕ್ಕೆ ಸಾಧ್ಯ. ಆತನು ನಿನ್ನನ್ನ ಮತ್ತೆ ನನ್ನನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳೆಸಲಿಕ್ಕೆ ಸಾಧ್ಯ. ಹಾಗಾಗಿ ಬೆಳೆಯೋಣ ಪ್ರಿಯ ದೇವ ಮಕ್ಕಳೇ, ಬೆಳೆಯೋಣ ಪ್ರಿಯ ದೇವ ಮಕ್ಕಳೇ, ಬೆಳೆಯೋಣ ಪ್ರಿಯ ದೇವ ಮಕ್ಕಳೇ. ನಿಮ್ಮ ಬೈಬಲ್ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 23ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದ್ರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವ್ಯಾವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕುವವೆಂದು ನಂಬಿರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಇನ್ನೊಂದು ಮಾತು ಹೇಳಬೇಕಂದ್ರೆ, ನೀವೇನೇನ್ ಬೇಡ್ಕೊಳ್ತಿರೋ ಅದೆಲ್ಲ ನಾನು ಕೊಡ್ತೇನೆ, ನೀವೇನೇನ್ ಬೇಡ್ಕೊಳ್ತಿರೋ ಅದೆಲ್ಲ ಕೊಡ್ತೇನೆ ಅಂತ ಹೇಳಿ ಬೈಬಲ್ ವಾಕ್ಯ ಮಾತಾಡ್ತೇನೆ. ನಾನು ಹೇಳೋ ಜಾಗ್ರತೆ ಕೇಳಿಸಿ. ಈಗ ನಾವು ದೇವರ ಸರ್ವಶಕ್ತತೆ ಮತ್ತು ನಮ್ಮ ಬೇಡುವಿಕೆ ಈ ಎರಡು ವಿಷಯಗಳನ್ನ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳೋಣ. ಸರ್ವಶಕ್ತತೆ ಅಂದ್ರೆ ಏನು? ಸರ್ವಶಕ್ತಿ ಅಂದ್ರೆ ಏನು? ಸರ್ವ ಅಂದ್ರೆ ಭೂಲೋಕದಲ್ಲಿರುವಂತ ಎಲ್ಲ ಸೃಷ್ಟಿ, ಭೂಲೋಕದಲ್ಲಿರುವಂತ ಎಲ್ಲ ಮಾನವರಿಗೆ ಬೇಕಾದ ಎಲ್ಲವನ್ನೂ ಮಾಡುವಂಥದ್ದೇ ಸರ್ವಶಕ್ತಿ. ಎಲ್ಲ ಮಾನವರಿಗೆ ಎಲ್ಲ ಬೇಕಾದಂಥ ವಿಷಯಗಳನ್ನ ಕೊಡುವಂಥದ್ದು, ಮಾಡುವಂಥದ್ದೇ ಸರ್ವಶಕ್ತಿ. ಎಲ್ಲ ಮನುಷ್ಯರಿಗೆ ಎಲ್ಲವನ್ನೂ ಮಾಡಲಿಲ್ವಾ ಅದು ಸರ್ವಶಕ್ತಿ ಆಗಲ್ಲ. ಮತ್ತೆ ನಾನು ರಿಪೀಟ್ ಮಾಡ್ತೇನೆ, ಎಲ್ಲ ಮನುಷ್ಯರಿಗೆ ಎಲ್ಲವನ್ನೂ ಮಾಡೋಕ್ಕಾಗಲ್ವಾ? ಹಾಗಾದ್ರೆ ಅದು ಸರ್ವಶಕ್ತತೆ ಅಲ್ಲ.
ಅದು ಸರ್ವಶಕ್ತತೆ ಅಲ್ಲ. ಎಲ್ಲವನ್ನೂ ಮಾಡುವಂಥದ್ದು ಸರ್ವಶಕ್ತತೆ. ಎಲ್ಲವನ್ನೂ ಮಾಡುವಂಥದ್ದು ಸರ್ವಶಕ್ತತೆ. ಈಗ ನಾನೇನ್ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ದೇವರು ಸರ್ವಶಕ್ತನು ಅನ್ನುವಂಥ ನಂಬಿಕೆ ನಿನ್ನೊಳಗೆ ಇದೆಯೋ ಇಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ನೀನು ಬೇಡಿದ್ದನ್ನ ದೇವರು ಕೊಡ್ತಾನೋ ನಂಬಿಕೆ ಆದ್ರೂ ನಿನ್ನೊಳಗಿರ್ಲಿ. ನೀನು ಏನ್ ಬೇಕಾದ್ರೂ ದೇವರಿಗೆ ಬೇಡಿದ್ರೆ ದೇವರು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದಾಗ ನೀನು ಏನು ಬೇಡ್ಕೊಂಡ್ರೆ ಆತನ ಕೊಡಲ್ಲ. ಗೊತ್ತಾ ನಿಮಗೆ? ಕೇವಲ ಒಂದೇ ಒಂದು ವಿಷಯ, ಆತನ ಚಿತ್ತಕ್ಕೆ ವಿರುದ್ಧವಾದ ಅಂದ್ರೆ ಅದು ಪಾಪ ಆಗಿರಬೇಕು. ಎರಡನೇದು ನಿಮಗೆ ವಿರುದ್ಧವಾದ ಯಾವ್ದಾದ್ರೆ ಈ ಎರಡು ವಿಷಯಗಳನ್ನ ಕೊಡಲ್ಲ. ಅದನ್ನು ಬಿಟ್ಟು ಮಿಕ್ಕ ಎಲ್ಲಾ ವಿಷಯಗಳನ್ನ ದೇವರು ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಈಗ ನಾನು ಬೇಡಿದ್ದನ್ನ ದೇವರು ಕೊಡ್ತೀನಿ ಅಂತ ಹೇಳಿದಾಗ, ನಾನು ಒಂದು ವೇಳೆ ಬೇಡೋದಾದ್ರೆ, ನಾನು ಬೆಳಿತೀನಿ ದೇವ್ರು, ನಾನು ಬೆಳಿಬೇಕು ಅಂತ ನಾನು ಬೇಡೋದಾದ್ರೆ, ದೇವರು ಯಾಕೆ ನನ್ನ ಬೆಳೆಸೋಲ್ಲ? ದೇವರು ಯಾಕೆ ನನ್ನ ಮೇಲೆ ತಕೊಂಡೋಗಲ್ಲ? ದೇವರು ಯಾಕೆ ನನ್ನ ಉನ್ನತವಾದ ಸ್ಥಾನದಲ್ಲಿ ಇಕ್ಕಲ್ಲ? ನೀವೇ ಒಂದು ನಿಮಿಷ ಆಲೋಚನೆ ಮಾಡ್ರಿ. ನಿಮಗೆ ದೇವರು ಸರ್ವಶಕ್ತನನ್ನುವಂತ ನಂಬಿಕೆ ಇರ್ಲಿಕ್ಕಿಲ್ಲ. ಅಟ್ಲೀಸ್ಟ್ ನೀವು ಬೇಡಿದ್ದನ್ನ ದೇವ್ರು ಕೊಡ್ತಾನನ್ನುವಂತ ನಂಬಿಕೆ ಇರಲಿ. ಇವತ್ತು ನಾನು ನಿಮಗೆ ಕೇಳುವಂತ ಪ್ರಶ್ನೆ, ನೀನು ಬೇಡಿದ್ದನ್ನ ದೇವ್ರು ಕೊಡ್ತಾನ ನಂಬಿಕೆ ನಿನಗಿದೆಯಾ? ಅವರು ಪ್ರಾರ್ಥನೆ ಮಾಡಿದರೆ ಕೊಡ್ತಾನ ನಂಬಿಕೆ ಇದೆ, ಇವರು ಪ್ರಾರ್ಥನೆ ಮಾಡಿದರೆ ದೇವ್ರು ಕೊಡ್ತಾನ ನಂಬಿಕೆ ಇದೆ. ನೀನು ಪ್ರಾರ್ಥನೆ ಮಾಡಿದರೆ ದೇವ್ರು ಕೊಡ್ತಾನ ನಂಬಿಕೆ ಇದೆಯಾ? ಪ್ರಾರ್ಥನೆ ಮಾಡು, ನಾನು ಬೆಳಿಬೇಕೆಂಬುದಾಗಿ ದೇವರು 100% ನಿನ್ನನ್ನು ಬೆಳೆಸ್ತಾನೆ. ಪ್ರಾರ್ಥನೆ ಮಾಡು, ನಾನು ಬೆಳಿಬೇಕೆಂಬುದಾಗಿ ದೇವರು 100% ನಿನ್ನನ್ನು ಬೆಳೆಸ್ತಾನೆ. ಹಾಗಾದ್ರೆ ನೀನು ಬೇಡಿದ್ದನ್ನೆಲ್ಲ ಕೇಳಿದ್ದನ್ನೆಲ್ಲ ದೇವರು ಕೊಡೋದಾದ್ರೆ, ಕೊಡುವಂತ ದೇವರನ್ನ ಇಟ್ಕೊಂಡು ನೀನು ಎಷ್ಟರ ಮಟ್ಟಿಗೆ ಬೆಳಿಬಹುದು ಆಲೋಚನೆ ಮಾಡ್ಕೊ. ನಿನಗೆ ಕೊಡುವಂತ ದೇವರು ಇರುವಾಗ ನೀನು ಎಷ್ಟರ ಮಟ್ಟಕ್ಕೆ ಬೆಳಿಬಹುದು? ನೀನು ಒಂದು ನಿಮಿಷ ಆಲೋಚನೆ ಮಾಡ್ಕೊ. ಯಾವ ಹಂತಕ್ಕೆ ನೀನು ಬೆಳಿಬಹುದು ಆಲೋಚನೆ ಮಾಡ್ಕೊ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ಇವನಷ್ಟು ಬೆಳಿಬೇಕು, ಇವರಷ್ಟು ಬೆಳಿಬೇಕು, ಇವರಷ್ಟು ಉನ್ನತವಾಗಬೇಕು, ಇಷ್ಟು ಆಶೀರ್ವಾದ ಹೊಂದ್ಕೊಳ್ಬೇಕಾದ್ರೆ ಫಸ್ಟ್ ಬಿಟ್ಬಿಡ್ರಿ. ನಿಮ್ಮ ಮುಂದಿರುವಂತ ಅಪರಿಮಿತವಾದಂತ ಆ ಶಕ್ತಿಯನ್ನ, ಆ ದೇವರ ಶಕ್ತಿಯನ್ನ ಬಲವಾಗಿ ನಂಬ್ರಿ. ದೇವರ ಶಕ್ತಿ ಅನ್ನುವಂಥದ್ದು ಎಷ್ಟು ಎತ್ತರಕ್ಕೆ ಬೇಕಾದ್ರೆ ತಗೊಂಡು ಹೋಗ್ತದೆ. ಆ ಶಕ್ತಿಯನ್ನು ನಂಬಿ ಹಾಗೆ ಆಗ್ಲಿಕ್ಕೆ ಪ್ರಯತ್ನಿಸ್ರಿ. ದೇವರ ಸರ್ವಶಕ್ತತೆ, ಎಲ್ಲವನ್ನೂ ಮಾಡುವಂತ ಶಕ್ತಿ ನಿಮಗಿರುವಾಗ, ಎಲ್ಲವನ್ನು ಬೇಡಿದ್ದನ್ನ ಕೊಡುವಂತ ಶಕ್ತಿ, ದೇವರ ಶಕ್ತಿ ನಿಮ್ಮೊಟ್ಟಿಗಿರುವಾಗ, ನೀವೇನ್ ಮಾಡ್ರಪ್ಪ ಅಂದ್ರೆ, ನಾನು ಈ ಮನುಷ್ಯನ ಹಾಗಾಗ್ಬೇಕು, ಇವನಿಗಿಂತ ಬೆಳೆದ್ರೆ ಸಾಕು, ಈ ಆಶೀರ್ವಾದ ಬಂದ್ರೆ ಸಾಕು, ಇಷ್ಟರ ಮಟ್ಟಿಗೆ ನಾನು ಬೆಳೆದ್ರೆ ಸಾಕು, ಅದನ್ನ ಮಾಡಬೇಡ್ರಿ. ದೇವರ ಶಕ್ತಿ ಅನ್ನೋದು ಅಪರಿಮಿತವಾದ್ದು, ಬಹಳ ದೊಡ್ಡದು. ಆ ಮಟ್ಟಕ್ಕೆ ನಿಮ್ಮನ್ನ ಬೆಳೆಸ್ಕೊಳ್ಳಿಕ್ಕೆ ನಿಮ್ಮನ್ನ ನೀವು ಸಿದ್ಧ ಮಾಡಿಕೊಳ್ಳ್ರಿ ಪ್ರಿಯ ದೇವ ಮಕ್ಕಳೇ. ನೀನು ಬೆಳಿ ಪ್ರಿಯ ದೇವ ಮಗುವೆ, ನೀನು ಸೋತು ಹೋಗ್ಬೇಡ. ನೀನು ಎದ್ದೇಳು ಪ್ರಿಯ ದೇವ ಮಗುವೆ, ನೀನು ಬೆಳಿಬೇಕು ಪ್ರಿಯ ದೇವ ಮಗುವೆ. ನಿನ್ನ ಕುಟುಂಬದಲ್ಲಿ ನೀನು ಬೆಳೆದು ನಿಲ್ಬೇಕು. ನಿನ್ನ ಕುಟುಂಬದಲ್ಲಿ ಎಲ್ಲಾ ಸದಸ್ಯರು ಬೆಳಿಬೇಕು. ನಿನ್ನ ಕುಟುಂಬದಿಂದ ನಿನ್ನ ಸಭಿಕರು ಬೆಳಿಬೇಕು, ಎಲ್ಲಾ ಸಭಿಕರು ಬೆಳಿಬೇಕು, ಎಲ್ಲ ಸಭೆಗಳು ಬೆಳಿಬೇಕು. ಎಲ್ಲರೂ ಬೆಳೆದಾಗ ದೇವರ ನಾಮ ಮಹಿಮೆ ಆಗಿ ಹಬ್ಬುವಂತದ್ದಾಗಿದೆ. ದೇವರ ನಾಮ ಮಹಿಮೆ ಆಗಿ ಲೋಕದಲ್ಲಿ ಪ್ರಸರಿಸುವಂತದ್ದಾಗಿದೆ. ಲೋಕದಲ್ಲಿ ದೇವರು ಯಾರೆಂಬುದಾಗಿ ನಾವು ತೋರಿಸುವವರಾಗಿದ್ದೇವೆ. ಪ್ರಿಯ ದೇವ ಮಗುವೆ, ನೀನೆದ್ದೇಳು, ನೀನೆದ್ದೇಳು, ನೀನೆದ್ದೇಳು. ನೀನು ಬಿದ್ದದ್ರಿಂದ, ನೀನು ಕೂತದ್ರಿಂದಲೇ ಇಡೀ ಪ್ರಪಂಚದ ಜನರ ಮುಂದೆ ನೀನು ಮತ್ತು ನಿನ್ನ ದೇವರು ಬಹಳ ಚೀಪಾಗಿ ಕಾಣಿಸ್ತಾ ಇದ್ದಾರೆ, ಬಹಳ ಕೇವಲವಾಗಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ನೀನು ಎದ್ದೇಳು, ಎದ್ದೇಳು. ನಿನ್ನ ಪರಿಸ್ಥಿತಿಗಳು ಏನೇ ಇರಲಿ, ನಿನ್ನ ಸನ್ನಿವೇಶಗಳು ಏನೇ ಇರಲಿ, ದೇವರು ನಿನ್ನನ್ನು ಬೆಳೆಸ್ತೀನಿ ಅಂತ ಹೇಳಿದ್ದಾನೆ. ಬೆಳೆಯೋದಕ್ಕೋಸ್ಕರ ಎದ್ದೇಳು ಪ್ರಿಯ ದೇವ ಮಗುವೆ, ಬೆಳೆಯೋದಕ್ಕೋಸ್ಕರ ಎದ್ದೇಳು ಪ್ರಿಯ ದೇವ ಮಗುವೆ. ಸೋಲ್ಬೇಡ, ನಿಲ್ಬೇಡ, ನಿಂತು ಸೋತು ಬಿದ್ದು ಹೋಗ್ಬೇಡ. ದೇವರು ನಿನ್ನನ್ನು ಬಲಪಡಿಸ್ತೀನಿ ಅಂತ ಹೇಳಿದ್ದಾನೆ. ದೇವರು ನಿನ್ನನ್ನು ಮೇಲೆತ್ತೀನಿ ಅಂತ ಹೇಳಿದ್ದಾನೆ. ದೇವರು ನಿನ್ನನ್ನು ಮಹಿಮೆಯಾಗಿ ಮೇಲೆತ್ತೆತ್ತುತ್ತಾನೆ. ಇದನ್ನ ಮಾತ್ರ ನೀನು ಮರಿಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.